ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಟ್ಟಂತಹ ಲಕ್ಷ್ಮಣ ಸವದಿ ಡಿಲಿಮಿಟೇಷನ್ ಸ್ವಾಗತಿಸಿದಂತಹ ಕಾಂಗ್ರೆಸ್ಸಿಗ ಸವದಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೀಗ ಲಕ್ಷ್ಮಣ ಸವದಿ ಡಿಲಿಮಿಟೇಷನ್ ಸ್ವಾಗತಿಸಿದ್ರು ಕಾಂಗ್ರೆಸ್ಸಿಗ ಸವದಿ ಡಿಲಿಮಿಟೇಷನ್ ಸ್ವಾಗತಿಸಿದ್ದಾರೆ ಕಾಂಗ್ರೆಸ್ಸಿಗ ಸವದಿ. ಇನ್ನು ಕೋರ್ಟ್ನಲ್ಲಿ ಬಂದಿರುವಂತಹ ತೀರ್ಪಿನ ಬಗ್ಗೆ ಯಾವುದೇ ಚರ್ಚೆ ಮಾಡೋದು ಸೂಕ್ತವಲ್ಲ. ಯಾರು ಎಷ್ಟೇ ದೊಡ್ಡವರಾದ್ರೂ ಕೂಡ ಕಾನೂನು ಎಲ್ರಿಗೂ ಒಂದೇ ಅಂತ ಸವದಿ ಹೇಳಿದ್ದಾರೆ. ವಿನಯ್ ಕುಲಕರ್ಣಿಯ ವಿಚಾರವಾಗಿ ದೋಷಿ ಎಂದು ಏನು ಕೋರ್ಟ್ ತೀರ್ಪು ನೀಡಿತು, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ಛಲವಾದಿ ಹೇಳಿತು. ಆದ್ರೆ ಹಿಂದೂ ಹೋರಾಟಗಾರರು ಬಿಜೆಪಿಯವರ ಹತ್ಯೆ ಮಾಡಿದ್ರೆ ಇದೇ ಶಿಕ್ಷೆ, ಯಾರಿಂದಲೂ ದುಡ್ಡು ಕೊಟ್ಟು ಕೊಂಡುಕೊಳ್ಳೋಕೆ ಸಾಧ್ಯವಿಲ್ಲ, ನಾವು ನ್ಯಾಯಾಲಯದ ತೀರ್ಪನ್ನ ಗೌರವಿಸ್ತೇವೆ, ಅವರಿಗೆ ಶಿಕ್ಷೆ ಆಗಬೇಕಿತ್ತು, ಆಗಿದೆ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಕೋರ್ಟ್ ತೀರ್ಪಿಗೆ ನಾವು ತಲೆಬಾಗ್ಲೇಬೇಕು ಅಂತ ಲಕ್ಷ್ಮಣ ಸವದಿ ಕೂಡ ಹೇಳಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ನೀಡಿದೆ. ಕೋರ್ಟ್ನಲ್ಲಿ ಬಂದಿರುವಂತಹ ತೀರ್ಮಾನ ಈ ಬಗ್ಗೆ ಚರ್ಚೆ ಮಾಡೋದು ಸೂಕ್ತವಲ್ಲ. ಯಾರು ಎಷ್ಟೇ ದೊಡ್ಡವರಾಗಿದ್ರು ಕೂಡ ಕಾನೂನು ಮುಂದೆ ತಲೆ ಬಾಗಲೇಬೇಕು, ಕಾನೂನು ಎಲ್ಲರಿಗೂ ಒಂದೇ ಅಂತ ಈ ಕಡೆ ಸವದಿ ಹೇಳಿದ್ದಾರೆ. ಒಂದ್ ಕಡೆ ಉಪ್ಪು ತಿಂದವರು ನೀರು ಕುಡಿಲೇಬೇಕು ಅಂತ ಛಲವಾದಿ ಹೇಳಿದ್ರು ಹಿಂದೂ ಹೋರಾಟಗಾರರು, ಬಿಜೆಪಿಯವರು ಹತ್ಯೆ ಮಾಡಿದ್ರೆ ಇದೇ ಶಿಕ್ಷೆ ಆಗುತ್ತೆ, ದುಡ್ಡು ಕೊಟ್ಟು ಕೊಂಡುಕೊಳ್ಳೋಕೆ ಯಾರಿಂದನೂ ಸಾಧ್ಯವಿಲ್ಲ, ಯಾಕಂದ್ರೆ ನ್ಯಾಯಾಲಯದ ತೀರ್ಪೇ ಅಂತಿಮ ಅಂತ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರು. ಅವ್ರಿಗೆ ಶಿಕ್ಷೆ ಆಗ್ಬೇಕಿತ್ತು, ಆಗಿದೆ ಅಂತ. ಏನು ಕೋರ್ಟ್ ಏನ್ ತೀರ್ಪು ನೀಡ್ತು ಅದಕ್ಕೆ ನಾವು ತಲೆ ಬಾಗ್ಲೇಬೇಕು ಅಂತ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಏನ್ ತೀರ್ಪು ನೀಡ್ತು, ಕೋರ್ಟ್ ನಲ್ಲಿ ಬಂದಿರುವಂತಹ ತೀರ್ಪಿನ ಬಗ್ಗೆ ಚರ್ಚೆ ಮಾಡೋದು ಯಾವ ಕಾರಣಕ್ಕೂ ಸೂಕ್ತ ಅಲ್ಲ. ಯಾರು ಎಷ್ಟೇ ದೊಡ್ಡವರಾಗಿದ್ರು ಕೂಡ ಕಾನೂನು ಎಲ್ರಿಗೂ ಒಂದೇ ಅಂತ ಸವದಿ ಹೇಳಿದ್ದಾರೆ. ಯಾರೆಷ್ಟೇ ದೊಡ್ಡವರಾಗಿದ್ರು ಕಾನೂನು ಮುಂದೆ ಎಲ್ರೂ ಒಂದೇ, ಎಲ್ರಿಗೂ ಕಾನೂನು ಒಂದೇ. ಕೋರ್ಟ್ ನಲ್ಲಿ ಬಂದಿರುವಂತಹ ತೀರ್ಪಿನ ಬಗ್ಗೆ ಈ ರೀತಿಯಾಗಿ ಚರ್ಚೆ ಮಾಡೋದು ಸೂಕ್ತವಲ್ಲ. ಯಾರೆಷ್ಟೇ ದೊಡ್ಡವರಾಗಿದ್ರು ಕೂಡ ಕಾನೂನು ಎಲ್ಲರಿಗೂ ಒಂದೇ ಅಂದಿದ್ದಾರೆ ಸವದಿ. ಕೋರ್ಟ್ ತೀರ್ಪಿನ ಬಗ್ಗೆ ನಾವು ತಲೆ ಬಾಗ್ಲೇಬೇಕು ಅಂತ ಹೇಳಿದ್ದಾರೆ. ನಾವು ನ್ಯಾಯಾಲಯದ ತೀರ್ಪನ್ನ ಗೌರವಿಸ್ತೇವೆ, ಶಿಕ್ಷೆ ಆಗಬೇಕಿತ್ತು, ಆಗಿದೆ ಅಂತ ಈ ಕಡೆ ಛಲವಾದಿ ನಾರಾಯಣಸ್ವಾಮಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕಲ್ಲ. ಯಾರ್ಯಾರು ಹಿಂದುತ್ವವಾದಿಗಳಿರ್ಬೋದು, ಬಿಜೆಪಿ ಕಾರ್ಯಕರ್ತರಿರ್ಬೋದು, ದೇಶಕ್ಕಾಗಿ ಕೆಲಸ ಮಾಡಿದವರು ಇರ್ಬೋದು, ಅವರ ಮೇಲೆ ಅಗೆತನ ಮಾಡಿ ಅವರನ್ನ ಹತ್ತಿಕ್ಕುವ ಕೆಲಸವನ್ನ ಯಾರ್ಯಾರು ಮಾಡಿದಾರೋ ಯಾರೂ ಕೂಡ ನೆಮ್ಮದಿಯಲ್ಲಿಲ್ಲ. ಇನ್ನು ಮುಂದೆಯೂ ಕೂಡ ಇದೇ ಪರಿಸ್ಥಿತಿ. ಯಾಕಂತಂದ್ರೆ ನೀವು ಎಲ್ಲವನ್ನೂ ದುಡ್ಡಿಲ್ದ ಕೊಂಡ್ಕೊಳ್ಳಕ್ ಆಗೋದಿಲ್ಲ, ಅಥವಾ ದರ್ಪದಿಂದ ಇಂಥವೆಲ್ಲ ಮಾಡಿ ತಪ್ಪಿಸ್ಕೊಳ್ಳಿಕ್ಕೂ ಆಗೋದಿಲ್ಲ ಅನ್ನೋದನ್ನ ಇವತ್ತು ನ್ಯಾಯಾಲಯ ತೋರಿಸ್ಕೊಟ್ಟಿದೆ. ನ್ಯಾಯಾಲಯ ಇವತ್ತು ನಾವು ಗೌರವಿಸಬೇಕಾಗಿದೆ. ಯಾಕಂತಂದ್ರೆ ನಾವು ಯಾವಾಗ್ಲೂ ನ್ಯಾಯಾಲಯವನ್ನ ಗೌರವಿಸ್ತೇವೆ, ನ್ಯಾಯವನ್ನ ಗೌರವಿಸ್ತೇವೆ. ಇವತ್ತು ಅವ್ರಿಗಾಗಿರ್ತಕ್ಕಂಥ ಇದೇನು ತೀರ್ಪು ಬಂದಿದೆ ಇದನ್ನು ನಾವು ಸ್ವಾಗತಿಸಲೇಬೇಕು. ಅವರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಷ್ಟೇ. ತೀರ್ಪು ನೀಡಿದೆ. ಈಗ ಕೋರ್ಟ್ನಲ್ಲಿ ಆಗಿರ್ತಕ್ಕಂಥ ತೀರ್ಮಾನ ಬಗ್ಗೆ ನಾವು ಯಾರು ಕೂಡ ಅದನ್ನು ಚರ್ಚೆ ಆಗಲಿ ಅಥವಾ ಅದ್ರ ಬಗ್ಗೆ ಕಾಮೆಂಟ್ ಮಾಡೋದು ಸೂಕ್ತ ಅಲ್ಲ.
ಯಾರೇ ಏನೇ ಇದ್ರೂ ಕೂಡ ಸಣ್ಣವನಿಗೇನೋ ಅದೇ ಕಾನೂನು, ದೊಡ್ಡವ್ರಿಗೇನೋ ಅದೇ ಕಾನೂನು. ಇವತ್ತು ಜನಪ್ರತಿನಿಧಿ ನ್ಯಾಯಾಲಯ ನಿನ್ನೆ ಒಂದು ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪಿಗೆ ನಾವೆಲ್ಲರೂ ಕೂಡ ತಲೆ ಬಾಗಲೇಬೇಕಾಗತ್ತೆ. ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಸರಿಯಲ್ಲ ಅಂತೇಳಿ ನಾನು ಹೇಳ್ತೀನಿ.